ನೋಡಿ ಈಗ ವೆಜಿಟೇಬಲ್ಸ್ ಹಾಕ್ಕೊಳ್ತಾ ಇದ್ದಾರೆ. ಈಗ ಪಾಲಕ್ ಹಾಕ್ಕೊಂಡಿದ್ದಾರೆ, ಗರಂ ಮಸಾಲ ನೋಡಿ, ಈಗ ಗೋಡಂಬಿ ಹಾಕ್ಕೊಳ್ತಾ ಇದ್ದಾರೆ, ಬ್ರೆಡ್ ಪೌಡರ್. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ, ಮುರಳಿ ಜೊತೆಗೆ ಸ್ವಾಗತ. ನೋಡಿ ಇವತ್ತು ಶ್ರೀನಿಧಿ ವೈಭವದಲ್ಲಿ ಈಗ ಅರಬ್ ಬರ ಕಬಾಬ್ ಮಾಡ್ತಾ ಇದ್ದಾರೆ. ನೋಡಿ ಇದಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಇವರು ಒಂದೇ ಸತಿನೇ ಒಂದು ಆಲ್ಮೋಸ್ಟ್ ಒಂದು 2 ದಿನಕ್ಕಾಗಷ್ಟು ಒಂದೇ ಸತಿ ಮಸಾಲ ಮಾಡಿ ಇಟ್ಕೊಂತಾರೆ. ಈಗ ಬನ್ನಿ ನೋಡೋಣ ಇವ್ರು ಯಾವ ರೀತಿ ಅರಬ್ ಬರ ಕಬಾಬ್ ಮಸಾಲ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತಾರೆ. ಅರಬ್ ಬರ ಕಬಾಬ್ ಮಾಡೋದಕ್ಕೆ 1/4 ಲೀಟರ್ ಅಷ್ಟು ಎಣ್ಣೆ ಹಾಕೊಂಡಿದ್ದಾರೆ. 1/4 ಲೀಟರ್ ಎಣ್ಣೆ ನೋಡಿ, ಅದರಲ್ಲಿ 1 ಇಡಿ ಜೀರಿಗೆ ಹಾಕೊಂಡಿದ್ದಾರೆ. ನೋಡಿ ಈಗ ಗಾರ್ಲಿಕ್ ಹಾಕ್ಕೊತಾ ಇದ್ದಾರೆ, ಬೆಳ್ಳುಳ್ಳಿ ನೋಡಿ, 1-2 ಇಡಿ ಬೆಳ್ಳುಳ್ಳಿ. ನೋಡಿ ಈಗ ಗ್ರೀನ್ ಚಿಲ್ಲಿ ಹಾಕೊಂಡಿದ್ದಾರೆ, 1 ಇಡಿ ಗ್ರೀನ್ ಚಿಲ್ಲಿ. ಕರಿಬೇವು ಸೊಪ್ಪು ಸ್ವಲ್ಪ, ಪುದೀನ ಕರಿಬೇವು ಸೊಪ್ಪು ಸ್ವಲ್ಪ ನೈಸ್ ಮಾಡಿದ್ದಾರೆ. ನೋಡಿ ಪುದೀನ ಕರಿಬೇವು ಸೊಪ್ಪು ಇದನ್ನ ಮಿಕ್ಸಿಗೆ ಹಾಕೊಂಡಿದ್ದಾರೆ. ಅದನ್ನ ಮಿಕ್ಸಿಗೆ ಹಾಕೊಂಡಿದ್ದಾರೆ, ಮಿಕ್ಸಿಗೆ ಹಾಕೊಂಡು ಇದ್ರಲ್ಲಿ ಹಾಕೊಂಡಿದ್ದಾರೆ ಪುದೀನ ಕರಿಬೇವು ಸೊಪ್ಪು. ಓಕೆ, ಕರಿಬೇವು ಸೊಪ್ಪು ನೋಡಿ, ಕರಿಬೇವು ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿರೋದು ಹಾಕೊಂಡಿದ್ದಾರೆ. ಈಗ ನೋಡಿ ಇದೆಲ್ಲ ಲೈಟಾಗಿ ಫ್ರೈ ಮಾಡ್ಕೊತಾರೆ. ನೋಡಿ ಈಗ ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಮತ್ತೆ ಸ್ವಲ್ಪ ಆಯಿಲು, ನೋಡಿ ಈಗ ವೆಜಿಟೇಬಲ್ಸ್ ಹಾಕ್ಕೊಳ್ತಾ ಇದ್ದಾರೆ. ವೆಜಿಟೇಬಲ್ಸು ಮತ್ತು ಬಟಾಣಿ ಇವೆರಡನ್ನೂ ಬೇಯಿಸ್ಬಿಟ್ಟು ನೀರೆಲ್ಲ ಫುಲ್ ಹಿಂಡಾಕ್ಬಿಟ್ಟು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಫುಲ್ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದಾರೆ. ಮ್ಯಾಶ್ ಮಾಡಿ ನೀರೆಲ್ಲ ಹಿಂಡ್ಬಿಟ್ಟು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಇದರಲ್ಲಿ ಏನೇನು ವೆಜಿಟೇಬಲ್ಸು? ಬೀನ್ಸು, ಕ್ಯಾರೆಟ್, ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ. ಹಾಂ ನೋಡಿ ಅದೆಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಡು ಈಗ ಆಲೂಗಡ್ಡೆ ಹಾಕ್ಕೊಂಡಿದ್ದಾರೆ. ನೋಡಿ ಆಲೂಗಡ್ಡೆ ಬೇಯಿಸಿ ಇದನ್ನ ಮ್ಯಾಶ್ ಮಾಡಿ ಈಗ ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲಿ ಈಗ ಪಾಲಕ್ ಹಾಕ್ಕೊಂಡಿದ್ದಾರೆ, ಪಾಲಕ್ ಗ್ರೇವಿ. ಇದು ಪಾಲಕ್ ಇದ್ರ ಉಪ್ಪು ಹಾಕ್ಕೊಂಡು ಪಾಲಕ್ ಹಾಕ್ಕೊಂಡು ಇದನ್ನ ಬೇಯಿಸ್ಬಿಟ್ಟು ಇದನ್ನ ರುಬ್ಕೊಂಡು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಗ್ರೀನ್ ಚಟ್ನಿ ಹಾಕೊಂಡಿದ್ದಾರೆ. ಅದೇನು ಚಟ್ನಿ ಅದು? ಗ್ರೀನ್ ಚಟ್ನಿ. ಏನೇನು ಹಾಕಿದ್ದಾರೆ? ಪುದೀನಾ ಚಟ್ನಿ. ಏನೇನು? ಪುದೀನಾ, ಧನಿಯಾ, ಚಿಲ್ಲಿ. ನೋಡಿ ಪುದೀನಾ, ಧನಿಯಾ ಮತ್ತೆ ಚಿಲ್ಲಿ ಈ 3 ಹಾಕ್ಕೊಂಡು ರುಬ್ಕೊಂಡು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲಿ ಪುಡಿ ಸ್ವಲ್ಪ, ಚಿಲ್ಲಿ ನೋಡಿ, ಜೀರಾ ಪೌಡರ್, ಧನಿಯಾ ಪೌಡರ್ ಮತ್ತು ಗರಂ ಮಸಾಲ. ನೋಡಿ ಕಸೂರಿ ಮೆಥಿ ಸ್ವಲ್ಪ ನೋಡಿ, ಇಷ್ಟೊಂದು ಹಾಕ್ಕೊಂಡೆ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಕಿಂಗ್ ಮಸಾಲ ಹಾಕ್ಕೊಂಡಿದ್ದಾರೆ, ಕಿಚನ್ ಕಿಂಗ್ ಮಸಾಲ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿದ್ದಾರೆ, 1 ಟೀ ಸ್ಪೂನ್ ಚಾಟ್ ಮಸಾಲ. ನೋಡಿ ಈಗ ಗೋಡಂಬಿ ಹಾಕ್ಕೊತಾ ಇದ್ದಾರೆ. ನೋಡಿ ಫುಲ್ಲಾಗಿ 1 ಇಡಿ ಗೋಡಂಬಿ ಹಾಕ್ಕೊಂಡಿದ್ದಾರೆ. ಬ್ರೆಡ್ ಪೌಡರ್ ನೋಡಿ, ಬ್ರೆಡ್ ಪೌಡರು ಒಂದು 100 ಗ್ರಾಮ್ ಹಾಕ್ಕೊಂಡಿದ್ದಾರೆ.
ಹಾಂ ನೋಡಿ, ಅದರಲ್ಲಿ ಸ್ವಲ್ಪ ಮೈದಾ ಹಾಕ್ತಾ ಇದ್ದಾರೆ. ಎಷ್ಟು ಒಂದು 200 ಗ್ರಾಮ್ ಮೈದಾ. ಹಾಂ, ಸ್ವಲ್ಪ ಕಾರ್ನ್ಫ್ಲೋರು, ಒಂದು 200 ಗ್ರಾಮ್ ಕಾರ್ನ್ಫ್ಲೋರು. ನೋಡಿ, ಮೈದಾ ಕಾರ್ನ್ಫ್ಲೋರ್ ಹಾಕ್ಕೊಂಡು ಇದನ್ನ ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ, ಅರಾಬರ ಕಬಾಬ್ ಮಸಾಲ ರೆಡಿ ಆಗಿದೆ. ಫ್ರೈ ಮಾಡಿ ನೋಡಿ, ಇದನ್ನ ವಡೆ ಟೈಪಲ್ಲಿ ಮಾಡ್ಕೊತಾರೆ. ವಡೆ ಟೈಪಲ್ಲಿ ಮಾಡ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಕಾಜು ಇಟ್ಬಿಟ್ಟು ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ರೆ ಅರಾಬರ ಕಬಾಬು ರೆಡಿ ಆಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಒಂದು ಶ್ರೀನಿಧಿ ವೈಭವದಲ್ಲಿ ಅರಬರ ಕಬಾಬ್ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು. ನೋಡಿ, ಇದಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಈ ತರ ಒಂದು ಮಸಾಲ ಇವರು ಒಂದು 2 ದಿವಸಕ್ಕೆ ಆಗೋಷ್ಟು ಒಂದೇ ಸತಿ ಮಸಾಲ ಮಾಡಿ ಇಟ್ಕೊಂತಾರೆ. ಆ ಕಾರಣಕ್ಕೆ ನೋಡಿ ಇಷ್ಟೊಂದು ಮಾಡ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಒಂದು 50 ಇಂದ 60 ಪೀಸ್ ಆಗುತ್ತೆ. ನೋಡಿ, ಇದಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.